ಚಿಂತಾಮಣಿನಮಾಮಿ ತ್ವಾಂ ಚಿಂತಾಯಾಃ ತಾಪಹಾರಿಣಂ ಅದ್ವೈತಬೋಧನಾಚಾರ್ಯಂ ಸಾಕ್ಷಾತ್ ಶಂಕರರೂಪಿಣಂ ಶ್ರೀನಾಥಂ ಸಚ್ಚಿದಾನಂದಂ ಸರ್ವಸಂಪದದಾಯಕಂ ಚಿಂತಾಮಣಿಯತಿಂ ವಂದೇ ನೀಲಕಂಠಗುರುಂ ಭಜೆ. ನೃಸಿಂಹೋಪಾಸಕಂ ಧೀರಂ ಆತ್ಮವಿದ್ಯಾವಿಶಾರದಂ ಚಿಂತಾಮಣಿಯತಿಂ ವಂದೇ ಸುಬ್ರಹ್ಮಣ್ಯಗುರುಂ ಭಜೆ. ಸ್ವಾನಂದಾಮೃತಸುಪ್ರೀತಂ ಶಂಕರಾಚಾರ್ಯಸೇವಕಂ ಚಿಂತಾಮಣಿಯತಿಂ ವಂದೇ ಶಿವಾನಂದಗುರುಂ ಭಜೆ. ಶ್ರೀ ಶಿವಾನಂದಗುರುಂ ಭಜೆ. ಶ್ರೀ ಸದ್ಗುರುಚರಣಾರವಿಂದಾಭ್ಯಾಂ ನಮಃ. ಇವತ್ತಿನ ಕಥೆಯನ್ನು ನೋಡುವುದಕ್ಕೂ ಮುಂಚೆ ಹಿಂದಿನ ಕಥೆಯಲ್ಲಿ ಏನನ್ನು ಕೇಳಿದ್ದೇವೆ ಎನ್ನುವುದನ್ನು ಒಂದು ಸಾರಿ ಮನನ ಮಾಡಿಕೊಳ್ಳೋಣ. ಪರೀಕ್ಷಿತ್ ರಾಜನು ದಿಗ್ವಿಜಯವನ್ನು ಮಾಡುತ್ತಿದ್ದಾಗ ಒಂದು ಕಡೆಯಲ್ಲಿ ಕಲಿಪುರುಷನು ರಾಜವೇಷವನ್ನು ಹಾಕಿಕೊಂಡು ಒಂದು ಗೋವು ಮತ್ತೊಂದು ಎತ್ತು ಈ ಜೋಡಿಯನ್ನು ಕಾಲಿನಿಂದ ಒದೆಯುತ್ತಿರುವುದನ್ನು ನೋಡಿದ ಪರೀಕ್ಷಿತ್ ರಾಜ ಕಲಿಪುರುಷನನ್ನು ಕೊಲ್ಲುವುದಕ್ಕಾಗಿ ಖಡ್ಗವನ್ನು ಎತ್ತಿದನು. ಆಗ ಕಲಿಪುರುಷನು ಭಯದಿಂದ ರಾಜವೇಷವನ್ನು ಬಿಚ್ಚಿ ಹಾಕಿ ತನ್ನ ತಲೆಯನ್ನು ಪರೀಕ್ಷಿತ್ ರಾಜನ ಪಾದಗಳಲ್ಲಿ ಇರಿಸಿ ಶರಣಾಗತಿಯಾದನು. ಶರಣಾಗತಿಯಾಗಿರುವುದರಿಂದ ಅವನನ್ನು ಬಿಟ್ಟುಬಿಟ್ಟ. ಆಗ ಕಲಿಪುರುಷ ಕೇಳ್ತಾನೆ, ನಾನು ನಿನ್ನ ಆಜ್ಞೆಯನ್ನು ಪಾಲಿಸುತ್ತಾ ನಿಯಮಿತವಾಗಿ ವಾಸಿಸಬಹುದಾದ ಸ್ಥಾನ ಯಾವುದು ಅಂತ ದಯಮಾಡಿ ನಿರ್ದೇಶಿಸು ಅಂತ ಕೇಳಿದ. ಅದಕ್ಕೆ ಪರೀಕ್ಷಿತ್ ರಾಜನು ಹೇಳ್ತಾನೆ, ಸ್ಥಿರವಾಗಿ ವಾಸ ಮಾಡೋದಕ್ಕೆ ಜೂಜು, ಮದ್ಯಪಾನ, ಅಧಾರ್ಮಿಕವಾದ ಸ್ತ್ರೀ ಸಂಘ ಮತ್ತು ಹಿಂಸೆ ಈ 4 ಜಾಗಗಳನ್ನು ನಿರ್ದೇಶಿಸಿದ. ಅವನ ಅಪ್ಪಣೆಯನ್ನು ಪಾಲಿಸುತ್ತಾ ಕಲಿಪುರುಷ ವಾಸ ಮಾಡತೊಡಗಿದ. ಇಲ್ಲಿಯವರೆಗೆ ಈ ಕಥೆಯನ್ನು ಕೇಳಿದ್ದೀರಿ. ಈಗ ಮುಂದಿನ ಕಥೆಯನ್ನು ನೋಡೋಣ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಒಂದು ದಿನ ಪರೀಕ್ಷಿತ್ ರಾಜ ಬಿಲ್ಲನ್ನು ತೆಗೆದುಕೊಂಡು ಬೇಟೆಯಾಡೋದಕ್ಕೋಸ್ಕರ ಕಾಡಿಗೆ ಹೋಗ್ತಾನೆ. ಮೃಗಗಳ ಹಿಂದೆ ಓಡುತ್ತಾ ಬಳಲಿ ಅವನಿಗೆ ಹಸಿವು ಬಾಯಾರಿಕೆಗಳಾದವು. ನೀರು ಕುಡಿಯೋದಕ್ಕೋಸ್ಕರ ಯಾವುದೇ ಜಲಾಶಯವು ಕಾಣಿಸದಿರಲು ಆತನು ಹತ್ತಿರದ ಒಂದು ಋಷ್ಯಾಶ್ರಮವನ್ನು ಕಂಡ. ಅಲ್ಲಿ ಕಣ್ಣು ಮುಚ್ಚಿಕೊಂಡು ಧ್ಯಾನಸ್ಥರಾಗಿ ಶಾಂತ ಭಾವದಿಂದ ಕುಳಿತಿದ್ದ ಒಬ್ಬ ಮುನಿಯನ್ನು ಕಂಡ. ಅವರು ಇಂದ್ರಿಯ, ಪ್ರಾಣ, ಮನಸ್ಸು, ಬುದ್ಧಿಗಳೆಲ್ಲವನ್ನೂ ತಡೆಗಟ್ಟಿ ಸಂಸಾರಾತೀತ ಸ್ಥಿತಿಯಲ್ಲಿದ್ದವರು. ಜಾಗೃತ್, ಸ್ವಪ್ನ, ಸುಷುಪ್ತಿ 3 ಸ್ಥಿತಿಯನ್ನು ದಾಟಿ ನಿರ್ವಿಕಾರ ಬ್ರಹ್ಮರೂಪಿ ತುರಿಯಾವಸ್ಥೆಯಲ್ಲಿ ಸ್ಥಿತರಾಗಿದ್ದರು. ಕೆದರಿದ ಜಟಗಳಿಂದ ಅವರ ದೇಹ ಮುಚ್ಚಿಕೊಂಡಿತ್ತು. ಅವರು ಕೃಷ್ಣಾಜಿನವನ್ನು ಹೊಂದಿದ್ದರು. ಅಂತಹ ಸಮಾಧಿಸ್ಥ ಮುನಿಗಳಲ್ಲಿ ನಾಲಿಗೆ ಗಂಟಲು ಒಣಗಿ ಹೋಗಿದ್ದ ರಾಜ ನೀರನ್ನು ಕೇಳಿದ. ಆದರೆ ಅವನಿಗೆ ಅಲ್ಲಿ ಕುಳಿತುಕೊಳ್ಳಲು ಹುಲ್ಲಿನ ಆಸನವೂ ದೊರೆಯಲಿಲ್ಲ. ಭೂಮಿಯಲ್ಲಿ ಕುಳಿತುಕೊಳ್ಳಲು ಯಾರೂ ಕೂಡ ಹೇಳಲಿಲ್ಲ. ಹಾಗಾಗಿ ತನಗೆ ಅಪಮಾನವಾಯಿತು ಅಂತ ಭಾವಿಸಿ ಬಹಳ ಕೋಪಗೊಂಡ. ಹಸಿವು ಬಾಯಾರಿಕೆಯಿಂದ ಪೀಡಿತನಾಗಿದ್ದ ಅವನಿಗೆ ಇದ್ದಕ್ಕಿದ್ದಂತೆ ಆ ಬ್ರಾಹ್ಮಣನ ಮೇಲೆ ಅಸೂಯೆ, ಕ್ರೋಧ ಉಂಟಾಗುತ್ತದೆ. ಅವನ ಜೀವನದಲ್ಲಿ ಮೊದಲನೆಯದಾಗಿ ಇಂತಹ ಘಟನೆಯಾಗಿತ್ತು. ಯಾಕಂದರೆ ಅವನು ದೊಡ್ಡ ರಾಜ, ಎಲ್ಲಿ ಹೋದರೂ ಕೈ ಮುಗಿದು ನಿಲ್ತಿದ್ರು. ಅಂಥದ್ರಲ್ಲಿ ಇಲ್ಲಿ ಅವನಿಗೆ ಮಾತನಾಡಿಸೋದಕ್ಕೂ ಯಾರೂ ಇರಲಿಲ್ಲಲ್ಲ ಅಂಥೇಳಿ ಅವನಿಗೆ ಒಂಥರ ಕ್ರೋಧ ಉಂಟಾಯಿತು. ಅಲ್ಲಿಂದ ಮರಳುವಾಗ ಸಿಟ್ಟಿನಿಂದ ಒಂದು ಸತ್ತು ಬಿದ್ದಿದ್ದ ಹಾವನ್ನು ತನ್ನ ಬಾಣದ ತುದಿಯಿಂದ ಎತ್ತಿ ಆ ಬ್ರಹ್ಮರ್ಷಿಯ ಕೊರಳಿಗೆ ಹಾಕಿ ತನ್ನ ರಾಜಧಾನಿಗೆ ಹಿಂದಿರುಗಿದ. ಈ ಮುನಿ
ನಿಜವಾಗಿ ಕಣ್ಣು ಮುಚ್ಚಿ ತನ್ನೆಲ್ಲ ಇಂದ್ರಿಯಗಳನ್ನು ತಡೆಗಟ್ಟಿ ಸಮಾಧಿಯಲ್ಲಿದ್ದನೋ ಅಥವಾ ಈ ರಾಜನಿಂದ ತನಗೇನಾಗಬೇಕು ಅಂತ ತಾತ್ಸಾರದಿಂದ ಸಮಾಧಿಯನ್ನು ನಟಿಸುತ್ತಿದ್ದನು ಅಂತ ಆಲೋಚಿಸುತ್ತಾ ಅವನು ಹೊರಟು ಹೋದ. ಆ ಮಹಾಮುನಿಯ ಹೆಸರು ಶಮೀಕ ಅಂತ. ಅವರ ಪುತ್ರ ಶೃಂಗಿ, ಮಹಾ ತೇಜಸ್ವಿಯಾಗಿದ್ದ. ಇತರ ಋಷಿಕುಮಾರರೊಡನೆ ಆಟವಾಡುತ್ತಿದ್ದಾಗ ಅವನಿಗೆ ರಾಜನು ತನ್ನ ತಂದೆಯ ವಿಷಯದಲ್ಲಿ ಕೆಟ್ಟ ವ್ಯವಹಾರ ಮಾಡಿದ್ದು ತಿಳಿಯಿತು. ಆಗ ಅವನು ಕಿಡಿಕಿಡಿಯಾಗಿ ಹೇಳ್ತಾನೆ, ಛೆ, ಎಂತಹ ಅಧರ್ಮ ಆಯಿತು! ಬೀದಿಯಲ್ಲಿ ಹಾಕಿದ ಬಲಿಯನ್ನವನ್ನು ತಿಂದು ಬದುಕುವ ಕಾಗೆಯಂತೆಯೂ ಬಾಗಿಲನ್ನು ಕಾಯುವ ನಾಯಿಯಂತೆಯೂ ದಾಸರಂತೆಯೂ ಇರಬೇಕಾಗಿದ್ದ ಈ ಕ್ಷತ್ರಿಯಾಧಮರು ಕೊಬ್ಬಿ ಹೀಗೆ ಸ್ವಾಮಿದ್ರೋಹ ಮಾಡುವುದೇ? ಇಂತಹ ಕ್ಷತ್ರಿಯರನ್ನು ಬ್ರಾಹ್ಮಣರು ಬಾಗಿಲು ಕಾಯುವ ಕೆಲಸಕ್ಕೆ ನೇಮಿಸಿರುವರು. ಅವರು ಬಾಗಿಲಲ್ಲೇ ಇರಬೇಕೇ ಹೊರತು ಒಳಗೆ ನುಗ್ಗಿ ಪಾತ್ರೆಯಲ್ಲಿರುವ ಅನ್ನವನ್ನು ತಿನ್ನಲು ಹೇಗೆ ಅರ್ಹರಾದರು? ದುರ್ಮಾರ್ಗದಲ್ಲಿ ನಡೆಯುವವರನ್ನು ಶಿಕ್ಷಿಸುತ್ತಿದ್ದ ಭಗವಂತನಾದ ಶ್ರೀಕೃಷ್ಣನು ಪರಂಧಾಮವನ್ನು ಹೊಂದಿದ ಬಳಿಕ ಮಿತಿಮೀರಿ ನಡೆಯುತ್ತಿರುವ ಇವರಿಗೆ ನಾನೇ ಶಿಕ್ಷೆಯನ್ನು ವಿಧಿಸುತ್ತೇನೆ, ನನ್ನ ತಪೋಬಲವನ್ನಾದರೂ ನೋಡಲಿ, ತನ್ನ ಸಂಗಡಿಗರೊಂದಿಗೆ ಹೀಗೆ ಹೇಳ್ತಾ ಇದ್ದ. ಆ ಮುನಿಕುಮಾರ ಕೋಪದಿಂದ ಕೌಶಿಕಿ ನದಿಯ ನೀರಿನಲ್ಲಿ ಆಚಮನ ಮಾಡಿ ತನ್ನ ಮಾತೆಂಬ ವಜ್ರವನ್ನು ಹೀಗೆ ಪ್ರಯೋಗಿಸಿದ್ದ. ಅಂದರೆ ಶಾಪವನ್ನು ಕೊಟ್ಟ. ಏನು ಅಂತಂದರೆ, ಕುಲಗೆಡುಕನಾದ ಪರೀಕ್ಷಿತ್ ರಾಜನು ನನ್ನ ಪೂಜ್ಯನಾದ ತಂದೆಗೆ ಅಪಮಾನ ಮಾಡಿ ಮಿತಿಮೀರಿ ನಡೆದಿದ್ದಾನೆ. ಆದ್ದರಿಂದ ನನ್ನ ಪ್ರೇರಣೆಯಂತೆ ಇಂದಿನಿಂದ 7ನೆಯ ದಿನ ತಕ್ಷಕ ಸರ್ಪವು ಅವನನ್ನು ಕಚ್ಚಿಬಿಡಲಿ ಅಂತ ಶಾಪ ಕೊಟ್ಟ. ಬಳಿಕ ಆ ಬಾಲಕ ತನ್ನ ಆಶ್ರಮಕ್ಕೆ ಬಂದ. ತನ್ನ ತಂದೆಯ ಕೊರಳಿನಲ್ಲಿ ಸತ್ತ ಹಾವನ್ನು ಕಂಡು ಗಟ್ಟಿಯಾಗಿ ಅಳ್ತಾ ಇದ್ದಾನೆ. ಆ ಮುನಿವರಿಗೆ ಶಮೀಕರು ಪುತ್ರನ ಅಳುವಿನ ಧ್ವನಿಯನ್ನು ಕೇಳಿ ಎಚ್ಚರಗೊಂಡು ಮೆಲ್ಲನೆ ಕಣ್ಣು ತೆರೆದು ನೋಡಿದಾಗ ತನ್ನ ಕೊರಳಿನಲ್ಲಿ ನೇತಾಡುತ್ತಿದ್ದ ಸತ್ತ ಹಾವನ್ನು ನೋಡಿದರು. ಅದನ್ನು ಕಿತ್ತೆಸೆದು ತನ್ನ ಪುತ್ರರಲ್ಲಿ ಕೇಳಿದರು, ಮಗು, ನೀನು ಯಾಕೆ ಅಳ್ತಾ ಇದ್ದೀಯಾ? ಯಾರು ನಿನಗೆ ಅಪಕಾರ ಮಾಡಿದರು ಅಂತ ಕೇಳಿದರು. ಶೃಂಗಿ ಎಲ್ಲ ವೃತ್ತಾಂತವನ್ನು ಹೇಳಿದ. ರಾಜನಿಗೆ ಶಾಪ ಕೊಟ್ಟ ಸಮಾಚಾರ ಕೇಳಿ ಆ ಬ್ರಹ್ಮರ್ಷಿಯು ತನ್ನ ಪುತ್ರನನ್ನು ಅಭಿನಂದಿಸಲಿಲ್ಲ. ಅವರ ದೃಷ್ಟಿಯಲ್ಲಿ ಪರೀಕ್ಷಿತನು ಶಾಪಕ್ಕೆ ಯೋಗ್ಯನಾಗಿರಲಿಲ್ಲ. ಎಂತಹ ಪಾಪ ಕಾರ್ಯವನ್ನು ಮಾಡಿದೆ ಮೂರ್ಖ ಬಾಲಕನೇ! ಒಂದು ಸಣ್ಣ ಅಪರಾಧಕ್ಕಾಗಿ ನೀನು ಎಷ್ಟು ದೊಡ್ಡ ದಂಡವನ್ನು ವಿಧಿಸಿದೆ. ನಿನ್ನ ಬುದ್ಧಿಯು ಪರಿಪಕ್ವವಾಗಿಲ್ಲ. ಆ ರಾಜನಾದರೂ ಮಹಾವಿಷ್ಣು ಸ್ವರೂಪನು. ಅವನನ್ನು ಸಾಮಾನ್ಯ ಮನುಷ್ಯನೆಂದು ತಿಳಿಯಬಾರದು. ತಡೆಯಲಸಾಧ್ಯವಾದ ಆತನ ತೇಜಸ್ಸಿನಿಂದಲೇ ಈ ಪ್ರಜೆಗಳೆಲ್ಲರೂ ಸುರಕ್ಷಿತರಾಗಿ ನಿರ್ಭಯದಿಂದ ನೆಮ್ಮದಿಯಾಗಿ ಬದುಕುತ್ತಿದ್ದಾರೆ. ಯಾವ ರಾಜನ ರೂಪವನ್ನು ಧರಿಸಿ ಭಗವಂತನು ಭೂಮಿಯಲ್ಲಿ ಕಾಣಿಸಿಕೊಳ್ಳುವುದಿಲ್ಲವೋ ಆಗ ಕಳ್ಳಕಾಕರು ಹೆಚ್ಚಿ ಕಾವಲಿಲ್ಲದ ಕುರಿ ಮುಂದೆಯಂತೆ ಈ ಲೋಕವು ಕ್ಷಣ ಮಾತ್ರದಲ್ಲಿ ನಶಿಸಿ ಹೋದೀತು. ದೈವಸ್ವರೂಪಿ ರಾಜನನ್ನು ಕಳಕೊಂಡರೆ ಲೋಕಕ್ಕೆ ಮಹಾ ಅನರ್ಥವಾಗುವುದು. ಲೂಟಿ, ದರೋಡೆಕೋರರು, ಪರಸ್ಪರ ಹೊಡೆದಾಟ ಬಡಿದಾಟಗಳು, ಬೈಗುಳುಗಳು ಹೆಚ್ಚುತ್ತವೆ. ದನಕರುಗಳೇ ಮುಂತಾದ ಪಶುಗಳು, ಹೆಂಗಸರು, ಧನಕನಕಾದಿ ಸಂಪತ್ತುಗಳು ಕೊಳ್ಳೆ ಹೋಗುತ್ತವೆ. ಆಗ ವರ್ಣಾಶ್ರಮಗಳಿಂದ ಕೂಡಿದ ಆರ್ಯ ಧರ್ಮವು ಲೋಪವಾಗುವುದು. ಹಣದ ಲೋಭ ಮತ್ತು ಕಾಮವಾಸನೆಗಳಿಗೆ ಒಳಗಾಗಿ ಜನರು ನಾಯಿ ಕಪಿಗಳು ಸೇರುವಿಕೆಯಂತೆ ಉಚ್ಛೃಂಖಲರಾಗಿ ವರ್ಣಸಂಕರ ಉಂಟಾಗುವುದು. ಚಕ್ರವರ್ತಿ ಪರೀಕ್ಷಿತ್ ರಾಜನಾದರೂ ಮಹಾಯಶಸ್ವಿ ಧರ್ಮಧುರಂಧರನಾಗಿದ್ದಾನೆ. ಅವನು ಅನೇಕ ಅಶ್ವಮೇಧ ಯಜ್ಞಗಳನ್ನು ಆಚರಿಸಿರುವನು. ಭಗವಂತನಾದ ಪ್ರಿಯಭಕ್ತನಾದ ರಾಜರ್ಷಿಯಾದ ಅವನು ಹಸಿವು ಬಾಯಾರಿಕೆಯಿಂದ ಬಳಲಿದನವನಾಗಿ ನಮ್ಮ ಆಶ್ರಮಕ್ಕೆ ಬಂದಿದ್ದ. ಅವನು ಖಂಡಿತವಾಗಿಯೂ ನಮ್ಮ ಶಾಪಕ್ಕೆ ಯೋಗ್ಯನಾಗಿರಲಿಲ್ಲ. ತಿಳಿವಳಿಕೆ ಇಲ್ಲದ ಈ ಬಾಲಕ ನಮ್ಮ ಸೇವೆ ಮಾಡುತ್ತಿದ್ದ ನಿಷ್ಪಾಪಿಯಾದ ರಾಜನಿಗೆ ಅಪರಾಧವನ್ನೆಸಗಿದ್ದಾನೆ. ಸರ್ವಾತ್ಮನಾದ ಭಗವಂತನು ಕೃಪೆಯಿಟ್ಟು ಇವನನ್ನು ಕ್ಷಮಿಸಲಿ ಅಂತ ಶಮೀಕ ಮಹರ್ಷಿಗಳಿಗೆ
ತನ್ನ ಪುತ್ರ ಮಾಡಿದ ಅಪರಾಧಕ್ಕಾಗಿ ತುಂಬ ಪಶ್ಚಾತ್ತಾಪವಾಯಿತು. ಪರೀಕ್ಷಿತ್ ರಾಜನು ತಮಗೆ ಮಾಡಿದ್ದ ಅಪಮಾನವನ್ನಾದರೂ ಅವರು ಮನಸ್ಸಿಗೆ ಹಚ್ಚಿಕೊಳ್ಳಲೇ ಇಲ್ಲ. ಇತ್ತ ರಾಜಧಾನಿಗೆ ಬಂದ ಪರೀಕ್ಷಿತ್ ರಾಜನು ತನ್ನ ಆ ನಿಂದನೀಯ ಕರ್ಮಕ್ಕಾಗಿ ಭಾರೀ ಪಶ್ಚಾತ್ತಾಪವಾಯಿತು. ಅವನಿಗೆ ತುಂಬ ಬೇಸರವಾಗಿ ಅಂದುಕೊಂಡ, ಅಯ್ಯೋ, ನಾನು ನಿರಪರಾಧಿಯೂ ಗೂಢವಾದ ಬ್ರಹ್ಮ ತೇಜಸ್ಸಿನಿಂದ ತುಂಬಿದ್ದ ಮಹಾತ್ಮನೂ ಆದ ಬ್ರಾಹ್ಮಣನೊಂದಿಗೆ ಅನಾರ್ಯನಂತೆ ನೀಚ ಕಾರ್ಯವನ್ನು ಎಸಗಿಬಿಟ್ಟೆನಲ್ಲ. ಹೀಗೆ ದೈವಾಪಚಾರವನ್ನು ಮಾಡಿದ್ದರಿಂದ ಅತಿ ಶೀಘ್ರವಾಗಿ ದಾಟಲ ಶಕ್ಯವಾದ ಅತಿ ದೊಡ್ಡ ವಿಪತ್ತು ನಿಶ್ಚಯವಾಗಿಯೂ ಒದಗುವುದು. ಏಕೆಂದರೆ ಅದರಿಂದ ನನ್ನ ಪಾಪದ ಪ್ರಾಯಶ್ಚಿತ್ತವಾದೀತು. ಮತ್ತೆ ಎಂದಿಗೂ ಇಂತಹ ಕಾರ್ಯವನ್ನು ಮಾಡುವ ದುಸ್ಸಾಹಸವಾಗಲಾರದು. ಬ್ರಾಹ್ಮಣರ ಕ್ರೋಧಾಗ್ನಿಯು ಇಂದೇ ನನ್ನ ರಾಜ್ಯ, ಸೇನೆ ತುಂಬಿದ ಭಂಡಾರ ಇವೆಲ್ಲವನ್ನು ಸುಟ್ಟು ಹಾಕಲಿ. ಮುಂದೆಂದಿಗೂ ದುಷ್ಟನಾದ ನನ್ನಲ್ಲಿ ಬ್ರಾಹ್ಮಣರು, ದೇವತೆಗಳು, ಗೋವುಗಳು ಇವರ ಕುರಿತು ಇಂತಹ ಪಾಪ ಬುದ್ಧಿಯು ಉಂಟಾಗದಿರಲಿ ಅಂತ ಅವನು ಹೀಗೆ ಚಿಂತಿಸುತ್ತಿರುವಾಗಲೇ ಶಮೀಕ ಮಹರ್ಷಿಗಳು ಗೌರಮುಖನೆಂಬ ಶಿಷ್ಯನ ಮೂಲಕ ಹೇಳಿ ಕಳಿಸಿದರು. ಋಷಿಪುತ್ರನಾದ ಶೃಂಗಿಯ ಶಾಪದಿಂದ ಪ್ರೇರಿತನಾದ ತಕ್ಷಕನು ಇಂದಿನಿಂದ 7ನೆಯ ದಿನ ಮೃತ್ಯುವಿಗೆ ಕಾರಣನಾಗುವನು ಅಂತ ಸಮಾಚಾರವನ್ನು ಅವನ ಕಿವಿಗೆ ಬಿತ್ತು. ಅದನ್ನು ಕೇಳಿ ರಾಜನು, ಆ ತಕ್ಷಕನೆಂಬ ಬೆಂಕಿಯು ರಾಜಕಾರ್ಯಗಳಲ್ಲಿ ಮತ್ತು ಭೋಗಗಳಲ್ಲಿ ಆಸಕ್ತನಾಗಿರುವ ನನಗೆ ವೈರಾಗ್ಯಕ್ಕೆ ಕಾರಣವಾಯಿತು ಅಂತ ಭಾವಿಸಿಕೊಂಡ. ಅನಂತರ ಅವನು ರಾಜ್ಯವಾಳುತ್ತಿರುವಾಗಲೇ ಈ ಲೋಕ ಮತ್ತು ಪರಲೋಕಗಳ ಭೋಗಗಳನ್ನು ತುಚ್ಛವೂ ತ್ಯಾಜ್ಯವೂ ಎಂದು ತಿಳಿದಿದ್ದ. ಈಗ ಅವನು ಸ್ವರೂಪತಃ ತ್ಯಾಗಗೈದು ಭಗವಂತನಾದ ಶ್ರೀಕೃಷ್ಣ ಚರಣ ಕಮಲಗಳ ಸೇವೆಯನ್ನೇ ಪರಮೋತ್ತವಾದುದು ಅಂತ ನಿಶ್ಚಯಿಸಿ ದೇವನದಿ ಗಂಗೆಯ ದಡದಲ್ಲಿ ಕುಳಿತು ಪ್ರಾಯೋಪವೇಶ ವ್ರತವನ್ನು ಕೈಗೊಂಡ. ಯಾವ ದೇವನದಿಯು ಘಮಘಮಿಸುತ್ತಿರುವ ತುಳಸೀ ದಳಗಳು ಬೆರೆತ ಶ್ರೀಕೃಷ್ಣನ ಪಾದಧೂಳಿಯಿಂದ ಪರಮ ಪವಿತ್ರವಾಗಿರುವ ಜಲದಿಂದ ಪ್ರವಹಿಸುತ್ತಾ ಲೋಕಪಾಲಕರ ಸಹಿತರಾದ ಸಮಸ್ತ ಲೋಕಗಳನ್ನು ಒಳಹೊರಗೂ ಪಾವನಗೊಳಿಸುತ್ತಿದೆಯೋ ಅಂತಹ ಲೋಕಪಾವನೆಯಾದ ಗಂಗೆಯನ್ನು ಮರಣಕಾಲದಲ್ಲಿ ಯಾರು ತಾನೇ ಸೇವಿಸಲಾರನು. ಹೀಗೆ ಪಾಂಡವ ಕುಲ ತಿಲಕನು ಗಂಗಾ ನದಿಯ ತೀರದಲ್ಲಿ ಆಮರಣ ಅಂತ ಉಪವಾಸ ನಿಶ್ಚಯಗೈದು ಸರ್ವಸಂಗ ಪರಿತ್ಯಾಗ ಮಾಡಿ ಮುನಿಧರ್ಮವನ್ನು ಹಿಡಿದು ಅನನ್ಯ ಭಾವದಿಂದ ಶ್ರೀಕೃಷ್ಣನ ಚರಣಾರವಿಂದಗಳನ್ನು ಧ್ಯಾನಿಸತೊಡಗಿದನು. ಆಗಲೇ ತ್ರಿಲೋಕಗಳನ್ನು ಪವಿತ್ರಗೊಳಿಸುವ ಮಹಾನುಭಾವರಾದ ಅನೇಕ ಮಹರ್ಷಿಗಳು ಶಿಷ್ಯ ಸಮೇತರಾಗಿ ಅಲ್ಲಿಗೆ ಆಗಮಿಸಿದರು. ಆಗ ಅಲ್ಲಿಗೆ ಅತ್ರಿ, ವಸಿಷ್ಠ, ಚವನ, ಶರದ್ವಾನ್, ಅರಿಷ್ಟನೇಮಿ, ಭೃಗು, ಅಂಗಿರ, ಪರಾಶರ, ವಿಶ್ವಾಮಿತ್ರ, ಪರಶುರಾಮ, ಉಪಥ್ಯ, ಮೇಧಾತಿಥಿ, ದೇವಲ, ಆಶ್ನಿಷೇಣ, ಮೈತ್ರೇಯ, ಔರ್ವ, ಅಗಸ್ತ್ಯ, ಭಗವಾನ್ ವ್ಯಾಸರು, ದೇವಋಷಿ ನಾರದರು ಹಾಗೂ ಇವರಲ್ಲದೆ ಇನ್ನೂ ಅನೇಕ ಶ್ರೇಷ್ಠ ದೇವರ್ಷಿಗಳು, ಮಹರ್ಷಿಗಳು, ಅರುಣಾದಿ ರಾಜರ್ಷಿಯರು ಆಗಮಿಸಿದರು. ಹೀಗೆ ನಾನಾ ಗೋತ್ರದ ಮುಖ್ಯ ಋಷಿಗಳನ್ನು ಒಂದು ಕಡೆ ನೋಡಿದ ಪರೀಕ್ಷಿದ್ರಾಜನು ಎಲ್ಲರಿಗೂ ಯಥಾಯೋಗ್ಯ ಸತ್ಕಾರ ಮಾಡಿ ಅವರ ಚರಣಗಳಲ್ಲಿ ಶಿರವನ್ನಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿದ. ಅನಂತರ ಅವರೆಲ್ಲರೂ ಸುಖಾಸೀನರಾಗಿ ಕುಳಿತುಕೊಳ್ಳಲು ಮಹಾರಾಜ ಪರೀಕ್ಷಿತನು ಪುನಃ ಅವರನ್ನು ವಂದಿಸಿ ಅವರ ಮುಂದೆ ಕೈ ಜೋಡಿಸಿಕೊಂಡು ನಿಂತು ಶುದ್ಧವಾದ ಮನಸ್ಸಿನಿಂದ ತಾನು ಮುಂದೆ ಕೈಗೊಳ್ಳಬೇಕೆಂದಿದ್ದ ಕಾರ್ಯ ನಿಶ್ಚಯವನ್ನು ಹೀಗೆ ವಿಜ್ಞಾಪನೆ ಮಾಡಿಕೊಂಡನು. ಏನಂತಂದರೆ, ತಮ್ಮಂತಹ ಶ್ರೇಷ್ಠತಮರಾದ ಮಹಾತ್ಮರ ಅನುಗ್ರಹಕ್ಕೆ ಪಾತ್ರನಾದ ನಾನೇ ರಾಜರಲ್ಲಿ ಅತಿ ಧನ್ಯನು. ಬ್ರಹ್ಮಜ್ಞಾನಿಗಳಾದ ಬ್ರಾಹ್ಮಣರ ಪಾದತೀರ್ಥದಿಂದ ಪರಿಶುದ್ಧರಾಗದೆ ದೂರರಾದ ರಾಜರ ಕುಲವು ನೀಚ ಕರ್ಮಕ್ಕೆ ತುತ್ತಾಗುವುದು. ಇದು ಎಷ್ಟು ದುಃಖದ ಸಂಗತಿಯಾಗಿದೆ. ನಾನು ಅಪರಾಧಿ ರಾಜನೇ ಆಗಿದ್ದೇನೆ. ನಿರಂತರ ದೇಹಗೇಹಗಳಲ್ಲೇ ಆಸಕ್ತನಾದ ಕಾರಣ ನಾನು ಪಾಪರೂಪವೇ ಆಗಿದ್ದೇನೆ. ಇದರಿಂದ ಸಾಕ್ಷಾತ್ ಭಗವಂತನೇ ಬ್ರಾಹ್ಮಣರ ಶಾಪರೂಪದಿಂದ ನನ್ನ ಮೇಲೆ ಕೃಪೆ ಮಾಡಲು ಆಗಮಿಸಿದ್ದಾನೆ. ಈ ಶಾಪವು ವೈರಾಗ್ಯವನ್ನುಂಟು ಮಾಡುವುದಾಗಿದೆ. ಯಾಕೆಂದರೆ ಇಂತಹ ಶಾಪದಿಂದ ಸಂಸಾರಾಸಕ್ತ ಪುರುಷರು ಭಯಗೊಂಡು ವಿರಕ್ತರಾಗುತ್ತಿರುತ್ತಾರೆ.
ಎಲೆ ಬ್ರಾಹ್ಮಣ ಶ್ರೇಷ್ಠರೇ, ನಾನು ನಿಮ್ಮಲ್ಲಿ ಶರಣಾಗಿದ್ದೇನೆಂದು ತಿಳಿಯಿರಿ. ಗಂಗಾ ಮಾತೆಯೂ ಹಾಗೆ ತಿಳಿಯಲಿ. ಬ್ರಾಹ್ಮಣನಿಂದ ಪ್ರೇರಿತನಾಗಿ ಬರುವ ವಂಚಕನಾದ ತಕ್ಷಕನೇ ಬಂದು ನನ್ನನ್ನು ಕಚ್ಚಿದರೂ ಸರಿಗೆ, ನೀವು ಮಾತ್ರ ಬಿಡದೆ ನನ್ನ ಮುಂದೆ ಆ ಭಗವಂತನಾದ ಶ್ರೀ ವಿಷ್ಣುವಿನ ಕೀರ್ತನೆಗಳನ್ನು ಹಾಡುತ್ತಾ ಇರಿ. ಕರ್ಮವಶದಿಂದ ಮುಂದೆ ನಾನು ಎಷ್ಟು ಬಾರಿ ಹುಟ್ಟಿದರೂ ಆ ಎಲ್ಲ ಜನ್ಮಗಳಲ್ಲಿಯೂ ನನಗೆ ಶ್ರೀ ಭಗವಂತನಲ್ಲೇ ಭಕ್ತಿಯು ನೆನೆಸಲಿ. ಆತನನ್ನು ಆಶ್ರಯಿಸಿದ ಮಹಾತ್ಮರ ಸಂಘವು ದೊರೆಯುತ್ತಿರಲಿ. ಎಲ್ಲರಲ್ಲಿಯೂ ಸ್ನೇಹ ಭಾವವಿರುವಂತೆ ನೀವು ಆಶೀರ್ವದಿಸಿ. ಬ್ರಾಹ್ಮಣ ಶ್ರೇಷ್ಠರಾದ ನಿಮಗೆಲ್ಲರಿಗೂ ನಮೋ ನಮಃ ಅಂತ ದೃಢ ನಿಶ್ಚಯ ಮಾಡಿದ ಧೀರನಾದ ಆ ರಾಜೇಂದ್ರನು ರಾಜ್ಯಭಾರವನ್ನು ಪುತ್ರನಾದ ಜನಮೇಜಯನಿಗೆ ಒಪ್ಪಿಸಿ ಗಂಗಾ ನದಿಯ ದಕ್ಷಿಣ ತೀರದಲ್ಲಿ ಪೂರ್ವಾಗ್ರವಾಗಿ ಹಾಸಿದ ದರ್ಭಗಳ ಮೇಲೆ ಉತ್ತರಾಭಿಮುಖವಾಗಿ ಕುಳಿತುಕೊಂಡನು. ಏಕಛತ್ರ ಚಕ್ರವರ್ತಿ ಪರೀಕ್ಷಿತನು ಹೀಗೆ ಪ್ರಾಯೋಪವೇಶ ವ್ರತವನ್ನು ಕೈಗೊಂಡು ಕುಳಿತುಕೊಂಡಾಗ ದೇವಲೋಕದಲ್ಲಿದ್ದ ದೇವತೆಗಳು ಆತನನ್ನು ಆನಂದದಿಂದ ಪ್ರಶಂಸಿಸುತ್ತಾ ಭೂಮಿಯ ಮೇಲೆ ಹೂಮಳೆಯನ್ನು ಸುರಿಸಿದರು. ದೇವದುಂದುಭಿಗಳು ಮತ್ತೆ ಮತ್ತೆ ಮೊಳಗತೊಡಗಿದವು. ಹಾಗೆಯೇ ಅಲ್ಲಿ ನೆರೆದಿದ್ದ ಮಹರ್ಷಿಗಳೆಲ್ಲರೂ ಭಲೆ ಭಲೆ ಎಂದು ಹೇಳಿ ಪರೀಕ್ಷಿತನ ನಿಶ್ಚಯವನ್ನು ಪ್ರಶಂಸಿಸಿದರು ಹಾಗೂ ಅನುಮೋದಿಸಿದರು. ಋಷಿಗಳಾದರೂ ಸ್ವಭಾವದಿಂದಲೇ ಜನರ ಮೇಲೆ ಅನುಗ್ರಹ ಮಳೆಗೆರೆಯುತ್ತಾರೆ. ಇಷ್ಟೇ ಅಲ್ಲ, ಅವರ ಎಲ್ಲ ಶಕ್ತಿಯು ಲೋಕಕ್ಕೆ ಕೃಪದೋರಲೆಂದೇ ಇರುತ್ತದೆ. ಆ ಮಹಾತ್ಮರು ಭಗವಂತನಾದ ಶ್ರೀಕೃಷ್ಣನ ಗುಣಗಳಿಂದ ಪ್ರಭಾವಿತನಾದ ಪರೀಕ್ಷಿತನಿಗೆ ಅನುಗುಣವಾಗಿ ಏನನ್ನು ಹೇಳಿದರು ಅಂತಂದರೆ, ಈ ಪರಮ ಭಾಗವತೋತ್ತಮನಾದ ಪರೀಕ್ಷಿದ್ರಾಜನು ತನ್ನ ನಶ್ವರವಾದ ದೇಹವನ್ನು ತ್ಯಜಿಸಿ ಮಾಯಾದೋಷದಿಂದಲೂ ಶೋಕದಿಂದಲೂ ರಹಿತನಾಗಿ ಭಗವದ್ಧಾಮವನ್ನು ಹೊಂದುವವರೆಗೂ ಇಲ್ಲಿಯೇ ಇರೋಣ ಎಂದು ಅವರು ನಿಶ್ಚಯಿಸಿದರು. ಮಹಾಯೋಗಿಗಳಾದ ಮಹರ್ಷಿಗಳ ಮಧುರವೂ ಗಂಭೀರವೂ ಸತ್ಯವೂ ಸಮವೂ ಆದ ಆ ಮಾತುಗಳನ್ನು ಕೇಳಿ ಪರೀಕ್ಷಿದ್ರಾಜನು ಅವರನ್ನು ಅಭಿನಂದಿಸಿ ಭಗವಂತನ ಮನೋಹರವಾದ ಚರಿತ್ರೆಯನ್ನು ಕೇಳುವ ಇಚ್ಛೆಯಿಂದ ಋಷಿಗಳನ್ನು ಹೀಗೆ ಪ್ರಶ್ನಿಸಿದ. ಎಲೆ ಮಹಾತ್ಮರೇ, ಎಲ್ಲ ಕಡೆಗಳಿಂದಲೂ ಇಲ್ಲಿಗೆ ದಯಮಾಡಿಸಿರುವ ತಾವು ಸತ್ಯಲೋಕದಲ್ಲಿರುವ ಸಾಕಾರವಾದ ವೇದಗಳಿಗೆ ಸಮಾನರಾಗಿದ್ದೀರಿ. ಇತರರ ಮೇಲೆ ಅನುಗ್ರಹ ತೋರುವುದು ನಿಮ್ಮ ಸಹಜ ಸ್ವಭಾವವೇ ಆಗಿದ್ದು, ನಿಮಗೆ ಇದನ್ನು ಬಿಟ್ಟು ಇಹಲೋಕದಲ್ಲಿ ಅಥವಾ ಪರಲೋಕದಲ್ಲಿ ಬೇರೆ ಯಾವ ಸ್ವಾರ್ಥವೂ ಇಲ್ಲ. ನಿಮ್ಮ ಮೇಲೆ ಪೂರ್ಣವಾದ ನಂಬಿಕೆಯನ್ನಿಟ್ಟು ನಾನು ನನ್ನ ಕರ್ತವ್ಯದ ಬಗ್ಗೆ 2 ಪ್ರಶ್ನೆಗಳನ್ನು ಕೇಳುತ್ತೇನೆ. ವಿದ್ವಾಂಸರಾದ ನೀವೆಲ್ಲರೂ ಪರಸ್ಪರವಾಗಿ ವಿಚಾರ ಮಾಡಿ ತಿಳಿಸಿರಿ. ಎಲ್ಲರೂ ಎಲ್ಲ ಅವಸ್ಥೆಗಳಲ್ಲಿಯೂ ಮತ್ತು ವಿಶೇಷವಾಗಿ ಮರಣ ಸಮಯವು ಹತ್ತಿರವಾಗಿರುವಾಗಲೂ ಅಂತಃಕರಣ ಹಾಗೂ ಶರೀರದಿಂದ ಮಾಡಬೇಕಾದ ಶುದ್ಧ ಕರ್ಮ ಯಾವುದು ಅಂತ ಕೇಳ್ತಾ ಇರಬೇಕಾದ್ರೆ, ಅದೇ ಸಮಯಕ್ಕೆ ಸರಿಯಾಗಿ ಭೂಮಿಯಲ್ಲಿ ಸ್ವಚ್ಛಂದವಾಗಿ ಸಂಚಾರ ಮಾಡುತ್ತಿದ್ದ ವಿರಕ್ತ ಶಿಖಾಮಣಿಗಳಾದ ವ್ಯಾಸಪುತ್ರ ಭಗವಾನ್ ಶ್ರೀ ಶುಕಮಹಾಮುನಿಗಳು ಅಲ್ಲಿ ಕಾಣಿಸಿಕೊಂಡರು. ಒಡನೆಯೇ ಎಲ್ಲರೂ ತಮ್ಮ ತಮ್ಮ ಆಸನಗಳನ್ನು ಬಿಟ್ಟು ಅವರನ್ನು ಗೌರವಿಸಲು ಎದ್ದು ನಿಂತರು. ಪರೀಕ್ಷಿತ್ರಾಜನು ಅತಿಥಿಯಾಗಿ ದಯಮಾಡಿಸಿದ್ದ ಅವರಿಗೆ ತಲೆಬಾಗಿ ನಮಸ್ಕರಿಸಿ ಪೂಜಿಸಿದನು. ಆಗ ಎಲ್ಲರಿಂದ ಸನ್ಮಾನಿತರಾದ ಶ್ರೀ ಶುಕಮಹಾಮುನಿಗಳು ಶ್ರೇಷ್ಠವಾದ ಆಸನದಲ್ಲಿ ಮಂಡಿಸಿದರು. ಬ್ರಹ್ಮರ್ಷಿಗಳು, ರಾಜರ್ಷಿಗಳು ಇವರ ಸಮೂಹದಿಂದ ಆವೃತರಾದ ಮಹಾ ತೇಜಸ್ವಿಗಳು, ಅತಿ ಪೂಜ್ಯರೂ ಆದ ಶುಕಮಹಾಮುನಿಗಳು ಗ್ರಹ ನಕ್ಷತ್ರ ತಾರಾಮಂಡಲಗಳಿಂದ ಸುತ್ತುವರಿದ ಭಗವಾನ್ ಚಂದ್ರನಂತೆ ಶೋಭಾಯಮಾನರಾಗಿದ್ದರು. ಪ್ರಶಾಂತರಾಗಿ ಕುಳಿತಿದ್ದ ಅದ್ಭುತ ಮೇಧಾಸಂಪನ್ನರಾದ ಆ ಶುಕಮಹಾಮುನಿಗಳ ಬಳಿಗೆ ಪರಮ ಭಾಗವತೋತ್ತಮನಾದ ಆ ರಾಜರ್ಷಿಯು ಬಂದು ಸಾವಧಾನವಾಗಿ ಅವರಿಗೆ ತಲೆಬಾಗಿ ನಮಸ್ಕಾರ ಮಾಡಿ ಅವರಲ್ಲಿ ಹೀಗೆ ಅರಿಕೆ ಮಾಡಿಕೊಂಡನು. ಏನಂತಂದರೆ, ಬ್ರಹ್ಮವಿತ್ತಮರಾದ ಮುನಿವರ್ಯರೇ, ಕ್ಷತ್ರಿಯಾಧಮರಾದ ನಾವು ಕೂಡ ಈಗ ಸತ್ಸಂಗಕ್ಕೆ ಅಧಿಕಾರಿಗಳಾದೆವು. ಸಜ್ಜನರ ಸಮಾಜದಲ್ಲಿ ಸೇರಿಕೊಂಡೆವು. ತಾವು ಕೃಪೆಯಿಟ್ಟು ಅತಿಥಿಗಳಾಗಿ ಇಲ್ಲಿಗೆ ಬಂದು ನಮ್ಮನ್ನೆಲ್ಲರನ್ನು ತೀರ್ಥದಂತೆ ಪವಿತ್ರನನ್ನಾಗಿ ಮಾಡಿದಿರಿ. ನಿಮ್ಮಂಥವರ ಸ್ಮರಣ ಮಾತ್ರದಿಂದಲೇ ಗೃಹಸ್ಥರ ಮನೆಗಳು ಪವಿತ್ರವಾಗುವವು. ಹೀಗಿರುವಾಗ
ನಿಮ್ಮ ನೇರವಾದ ದರ್ಶನ, ಸ್ಪರ್ಶನ, ಪಾದ ಪ್ರಕ್ಷಾಳನ, ಆಸನ ಸಮರ್ಪಣೆ ಹೀಗೆ ಮುಂತಾದವುಗಳು ಅವಕಾಶ ಸಿಕ್ಕಿದಾಗ ಹೇಳುವುದೇನಿದೆ. ಮಹಾವಿಷ್ಣುವಿನ ಮುಂದೆ ದೈತ್ಯರು ನಾಶ ಹೊಂದುವಂತೆ ತಮ್ಮ ಸಾನ್ನಿಧ್ಯ ಮಾತ್ರದಿಂದಲೇ ಮಹಾಪಾತಕಗಳೂ ಕೂಡ ಒಡನೆಯೇ ಧ್ವಂಸವಾಗಿ ಬಿಡುತ್ತದೆ. ಪಾಂಡವರಿಗೆ ಮಿತ್ರನಾದ ಭಗವಂತನಾದ ಶ್ರೀಕೃಷ್ಣನು ನಿಜವಾಗಿಯೂ ನನ್ನ ಮೇಲೆ ಅತ್ಯಂತ ಪ್ರಸನ್ನನಾಗಿರುವನು. ಭಗವಂತನಾದ ಶ್ರೀಕೃಷ್ಣನ ಕರುಣೆಯಿಲ್ಲದಿದ್ದರೆ ತಮ್ಮಂತಹ ಏಕಾಂತ ಜೀವಿಗಳು, ಗೂಢ ಸಂಚಾರಿಗಳೂ ಆದ ಮಹಾತ್ಮರು ತಾವಾಗಿಯೇ ದಯಮಾಡಿಸಿ ಮರಣವು ಸಮೀಪಿಸುವ ನಮ್ಮಂತಹ ಪ್ರಾಕೃತ ಮನುಷ್ಯರಿಗೆ ದರ್ಶನ ಕೊಡುತ್ತಿದ್ದರೆ, ತಾವಾದರೂ ಯೋಗಿಗಳು, ಪರಮ ಗುರುಗಳಾಗಿದ್ದೀರಿ. ಆದ್ದರಿಂದ ನನ್ನದೊಂದು ಪ್ರಶ್ನೆ ಇದೆ. ಏನು ಅಂದರೆ, ಸರ್ವಥಾ ಮರಣಾಸನ್ನನಾದ ಪುರುಷನು ಏನು ಮಾಡಬೇಕು? ಈ ಕುರಿತು ಸಿದ್ಧಿಯ ಸ್ವರೂಪ ಮತ್ತು ಸಾಧನೆಯ ಸಂಬಂಧವಾಗಿ ನಿಮ್ಮಲ್ಲಿ ಪ್ರಶ್ನಿಸುತ್ತಿದ್ದೇನೆ. ಮನುಷ್ಯನಾದವನು ಏನು ಮಾಡಬೇಕು? ಯಾವುದನ್ನು ಶ್ರವಣಿಸಬೇಕು? ಯಾರ ಜಪ ಮಾಡಬೇಕು? ಯಾರ ಸ್ಮರಣೆ, ಯಾರ ಭಜನೆ ಮಾಡಬೇಕು? ಹಾಗೂ ಯಾವುದನ್ನು ತ್ಯಜಿಸಬೇಕು? ಬ್ರಹ್ಮ ತೇಜೋಮಯರಾದ ಪೂಜ್ಯರೇ, ತಮ್ಮ ದರ್ಶನವು ಅತ್ಯಂತ ದುರ್ಲಭವಾದುದು. ಯಾಕೆಂದರೆ ತಾವು ಗೃಹಸ್ಥರ ಮನೆಗಳಲ್ಲಾಗಲಿ ಅಥವಾ ಬೇರೆಡೆಗಳಲ್ಲಾಗಲಿ ಹಸುವು ಹಾಲು ಕರೆಯುವಷ್ಟು ಹೊತ್ತು ಸಹ ನೀವು ಅಲ್ಲಿ ಪ್ರಾಯಶಃ ನೋಡಲು ಶಕ್ಯವಿಲ್ಲ ಅಂತ ಸಾರ್ವಭೌಮನು ಹೀಗೆ ಅತಿ ಮಧುರವಾದ ವಾಣಿಯಿಂದ ಸಂಭಾಷಿಸಿ ಪ್ರಶ್ನೆ ಮಾಡಲು ಸಕಲ ಧರ್ಮಗಳ ಮರ್ಮವನ್ನು ಅರಿತಿದ್ದ ವ್ಯಾಸನಂದರಾದ ಭಗವಾನ್ ಶುಕಮಹಾಮುನಿಗಳು ಆತನಿಗೆ ಏನು ಉತ್ತರಿಸಿದರು ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿಗೆ ಮೊದಲನೆಯ ಸ್ಕಂದವು ಸಂಪೂರ್ಣವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.